ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಏನಪ್ಪ ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವರು ಅಂದರೆ ನಮ್ಮೂರ ಹತ್ರ ಚನ್ನಗಿರಿ ಹತ್ರ ಇರೋಂಥ ಅಮ್ಮನ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ, ಕುಕ್ಕಡ್ದ ಅಮ್ಮನ ಗುಡ್ಡಕ್ಕೆ. ಅಲ್ಲಿಗೆ ಏನಪ್ಪ ಅಂತಂದರೆ, ಈಗ ರಜೆ ಇರೋದ್ರಿಂದ ಎಲ್ಲರೂ ನಾವು ಊರಿಗೆ ಹೋಗಿದ್ದೀವಿ, ನಮ್ಮ ತವ್ರ ಮನೆಗೆ. ಹಂಗಾಗಿ ಎಲ್ಲ ಸೇರ್ಕೊಂಡಿರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ಇದು ನಮ್ಮ ರಿಲೇಷನ್ ಅವ್ರದ್ದೇ ಗಾಡಿ, ಹಂಗಾಗಿ ನಾವು ಅವ್ರ ಗಾಡೀಲೇ ಹೋಗ್ತಾಯಿದ್ದೀವಿ. ಎಲ್ಲರೂ ಗಾಡೀಲಿ ಹೋಗೋದು ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂದರೆ ಅದರ ಮಜಾನೇ ಬೇರೆ. ಯಾವ ಕಾರು ಬೈಕು ಎಲ್ಲದಕ್ಕಿಂತ ಇದರಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊತ ಹೋಗೋದು ಎಷ್ಟೊಂದು ಖುಷಿ ಗೊತ್ತಾ. ಸಖತ್ ಖುಷಿ ಆಗ್ತಿತ್ತು. ನಮಗಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಬಿಸಿಲು ಬೇರೆ ಇತ್ತು, ಚೆನ್ನಾಗಿ ಬಿಸಿಲು ಬೇರೆ, ಸಖತ್ ಬಿಸಿಲು. ಅದರಲ್ಲಿ ಸ್ವಲ್ಪ ಹೊತ್ತಾಗಿ ಹೋದ್ವಿ, ತಡೆಯೋಕ್ಕಾಗಲಿಲ್ಲ. ಆಮೇಲಿಂದ ಗಾಡಿ ನಿಲ್ಲಿಸಿ ಮೇಲೆ ಪಾಟನ್ನ ಪಾಟ್ ಕಟ್ಟಿದ ಮೇಲೆ ಸ್ವಲ್ಪ ತಣ್ಣಗನ್ನಿಸ್ತು, ಆರಾಮಾಗಿ ಹೋದ್ವಿ. ಏನು ತುಂಬ ದೂರ ಇಲ್ಲ, ನಮ್ಮೂರಿಂದ 20 ಕಿಲೋಮೀಟ್ರ್ ಅಷ್ಟೇ. ಆರಾಮಾಗಿ ಹೋದ್ವಿ. ಅದರಲ್ಲೂ ಈ ಮಕ್ಕಳು ಗಲಾಟೆ ಕೇಳ್ತೀರಾ, ಇನ್ನು ಗಾಡಿ ಹತ್ತುತ್ತಿದ್ದಂಗೆ ಮನೆಯೂ ಹೊಟ್ಟೆ ಹತ್ತುತ್ತಿದೆ ಅನ್ನೋರು ಯಾರು, ಸುಸು ಮಾಡಬೇಕು ಅನ್ನೋರು ಯಾರು. ಯಪ್ಪ, ಮಕ್ಕಳು ಕಿರಿಕಿರಿ, ಅವ್ರ ಕ್ಯಾತೆ ಕೇಳಿ ಸಾಕಾಗೋಯ್ತು. ದೇವಸ್ಥಾನಕ್ಕೆ ಬಂದ್ವಿ. ನಾವು ಫಸ್ಟ್ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸಿ ಮಕ್ಕಳಿಗೆಲ್ಲ ತಾಯ್ತ ತೊಗೊಂಡು ತಾಯ್ತ ಎಲ್ಲ ಕಟ್ತಾಯಿದ್ವಿ ಎಲ್ಲ ಮಕ್ಳಿಗೂ. ಮಂಗಗಳದೇ ಒಂದು ಕಾಮಿಡಿಯಲ್ಲಿ ಸಖತ್ತು ಜನ ಮಂಗಗಳು. ನಾವು ಮೊಸರು ಬುತ್ತಿ ಮಾಡ್ಕೊಂಡು ಹೋಗಿದ್ದು ಬಾಕ್ಸಿಂದ ಮುಚ್ಚಳನೇ ಎತ್ತಿಟ್ಕೊಂಡ್ಬಿಡ್ತು, ಕೊಡ್ತಾನೆ ಇರಲಿಲ್ಲ. ಅದರಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಕೊಟ್ವಿ, ಅದನ್ನು ತಿನ್ನೋಕ್ಕೆ ಅಂತ ತಗೊಂಡಿದ್ದು ಬಾಕ್ಸೇ ಕೊಡ್ತಿರಲಿಲ್ಲ. ಹಾಗಾಗಿ ನೋಡಿ ಎಷ್ಟು ಅವರು ಬೇರೆಯವ್ರು ಯಾರಾದರೂ ಮೊಸರು ಬುತ್ತಿ ಹಾಕ್ತೀನಿ ಆ ಬಾಕ್ಸಿಗೆ ಅಂದರೆ ಬಾಕ್ಸೇ ಕೊಡ್ತಾಯಿರಲಿಲ್ಲ. ಸುಮಾರು ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಟ ಆಡಿಸ್ತು. ಬಾಕ್ಸ್ ಕೊನೆಗೆ ಬಿಟ್ಟು ಹೋಗ್ಬಿಡ್ತು. ಆಮೇಲಿಂದ ತೊಗೊಂಡ್ವಿ ನಾವು. ಅದೊಂಥರ ಮಂಗನ ಆಟ ಅಂತಾರಲ್ಲ, ಹಂಗೆ ಚೆನ್ನಾಗಿತ್ತು. ಆ ಮಕ್ಕಳು ಸಮೇತ ಸಖತ್ ಎಂಜಾಯ್ ಮಾಡಿದರು ಅದ್ರ ಜೊತೆ ಆಟ ಆಡ್ಕೊತ. ಬಾಕ್ಸ್ ಮುಚ್ಚಳ ಕೇಳಕ್ಕೆ ಹೋಗ್ತಿದ್ದಂಗೆ ಗೊರ್ರಂತ ಮೈ ಮೇಲೆ ಬಂದ್ಬಿಡ್ತಿತ್ತು. ಹೋಗ್ಲಿ ಕಡೆ ಬಾಕ್ಸ್ ಮುಚ್ಚಳನೇ ಬೇಡ ಅಂತ ಬಿಟ್ಟು ಹೋಗ್ತಾಯಿದ್ವಿ. ಲಾಸ್ಟಿಗೆ ಆಮೇಲೆ ಯಾರೋ ಕರೆದು ಬಿಟ್ಟೋಯ್ತು, ತೊಗೊಳ್ಳಿ ಅಂತ ಕೊಟ್ಟರು, ಇಸ್ಕೊಂಡು ಬಂದ್ವಿ. ದೇವಸ್ಥಾನ ನೋಡಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ. ನಾವು ಅವಾಗೆಲ್ಲ ಸಣ್ಣವರಿದ್ದಾಗಿಂದ ಹೋಗ್ತಾಯಿದ್ದೀವಿ, ಅಷ್ಟೊಂದೇನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಒಂದು ಸಣ್ಣ ದೇವಸ್ಥಾನ ಇತ್ತು ಅಷ್ಟೇ. ಈಗ ಸಖತ್ ಇಂಪ್ರೂವ್ಮೆಂಟ್ ಆಗಿದೆ. ಒಂಥರ ಏನೋ ಖುಷಿ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫ್ಯಾಮಿಲಿ ಜೊತೆ ಹೋದರೆ ಒಂಥರ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ಬೋದಲ್ವ. ಎಷ್ಟೇ ಬೇಜಾರು ಏನೇ ಇದ್ರೂ ದೇವಸ್ಥಾನಗಳಿಗೆ ಹೋದಾಗ ಒಂಥರ ಸಮಾಧಾನ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅದರಲ್ಲೂ ಸ್ವಲ್ಪ ತಲೆನೋವು ಬೇರೆ ಇತ್ತು ನನಗೇನೋ ಗೊತ್ತಿಲ್ಲ, ಸುಮಾರು ದಿನದಿಂದ ಎಲ್ಲರೂ ಹೊರಟ್ರೆ ತಲೆನೋವು ಬಂದುಬಿಡುತ್ತೆ, ಅದು ಏನಂತ ಗೊತ್ತಿಲ್ಲ. ಹಾಗೆ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಏನಪ್ಪ ಅಡುಗೆ ಅಂತಂದರೆ ಬಿರಿಯಾನಿ ಮಾಡ್ತಾಯಿದ್ರು. ಬಿರಿಯಾನಿ, ಕಬಾಬು, ಗ್ರೇವಿ. ಹಾಗೆ ದೇವರಿಗೆ ನಾವು ಕೋಳಿ ಕೊಯ್ಸಿದ್ವಲ್ಲ ಅದನ್ನು ಸಾಂಬಾರು ಮಾಡಿದರು. ಹಂಗಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಏನು ಮನೆಯಿಂದನೇ ಮಸಾಲೆ ಎಲ್ಲ ರುಬ್ಕೊಂಬಂದಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಮಿಕ್ಸಿಗೆಲ್ಲ ಹಾಕೋಕ್ಕೆ ಜಾಗ ಇಲ್ಲ. ಜಾಸ್ತಿ ಕುರಿ ಎಲ್ಲ ಕಡಿದ್ರೆ ಮಿಷಿನ್ಗಳಿದ್ದಾವೆ ಹಾಕೋಕ್ಕೆ, ನಮ್ಮದೆಲ್ಲ ಸ್ವಲ್ಪ ಅಲ್ವಾ. ಹಂಗಾಗಿ ಮತ್ತು ಅಲ್ಲೋಗಿ ಎಲ್ಲಿ ನಾವು ಪೇಚಾಡೋದು ಅಂದ್ಬಿಟ್ಟು ಮನೆಯಲ್ಲೇ ಖಾರ ಎಲ್ಲ ರುಬ್ಕೊಂಡು ಹೋಗಿದ್ವಿ. ಬಿರಿಯಾನಿಗೆ ಏನು ಬೇಕೋ ಆ ಮಸಾಲೆ ಮತ್ತು ಸಾಂಬಾರಿಗೆ ಏನು ಬೇಕೋ ಅದೆಲ್ಲ ಮನೆಯಲ್ಲೇ ರುಬ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಈಸಿ ಆಯಿತು, ಬೇಗನೂ ಅಡುಗೆ ಆಯಿತು. ಊಟ ಮಾಡ್ಕೊಂಡವರು ಬೇಗ ಹೊರಡೋಣ ಅನ್ನೋ ಪ್ಲ್ಯಾನಲ್ಲೇ ಇದೆಲ್ಲ ಮಾಡ್ಕೊಂಬಂದ್ವಿ. ಬೇಗ ಮಾಡ್ತಾಯಿದ್ದಾರೆ ನಮ್ಮ ಮಾವನ ಮಗಳು, ನಮ್ಮ ಅತ್ತೆ, ನನ್ನ ತಮ್ಮನ ಹೆಂಡ್ತಿ ಅಡುಗೆ ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಕೂತಿದ್ವಿ. ಎಷ್ಟು ಜನ ಮಾಡೋದಲ್ವ, ಯಾರಾದರೂ ಒಬ್ಬರು ಕೈಯಲ್ಲೇ ಮಾಡಬೇಕು, ಅದೇ ಟೇಸ್ಟ್ ಆಗೋದು. ಇವ್ರು ಚೆನ್ನಾಗಿ ಮಾಡ್ತಾರೆ ಅಡುಗೆ ಅಂತೇಳ್ಬಿಟ್ಟು ಇವ್ರನ್ನೇ ಬಿಟ್ಬಿಟ್ವಿ. ನಾವು ಸೈಡಿಗೆ ಹೋಗಿ ಕೂತ್ಕೊಂಡ್ವಿ ಅಷ್ಟೇ. ಸೈಡಿಗೆ ಹೋಗಿ ಕೂತಿದ್ವಿ ಅಂದರೆ ನಾವು ಮಾತಾಡ್ಕೊತ ನಮ್ಮ ಮಾವ, ನಾನು, ನಮ್ಮ ಮಾವನ ಮಕ್ಕಳು ಎಲ್ಲರೂ ಮಾತಾಡ್ತಾ ಖುಷಿಯಾಗಿ ಕೂತ್ಕೊಂಡ್ವಿ. ದೇವಸ್ಥಾನಕ್ಕೆ ಬಂದರೆ ಎಷ್ಟು ನೆಮ್ಮದಿ ಅಪ್ಪ. ವಾತಾವರಣವೂ ಹಂಗೆ ಸಖತ್ತಾಗಿದೆ ಅಲ್ಲಿ. ಸ್ವಲ್ಪ ನೆರಳಿನ ಪ್ರಾಬ್ಲಮ್ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಅದರಲ್ಲೂ ನಮಗೆ ಯಾರೋ ಶಾಮಿಯಾನ ಹಾಕಿದ್ದನ್ನು ಬಿಟ್ಕೊಟ್ರು. ನಾವು ಅಲ್ಲೋಗಿ ಚಾಪೆ ಹಾಸ್ಕೊಂಡು ಕುತ್ಕೊಳ್ಳೋದು, ಮಲಗೋದು ಇದೇ ಮಾಡಿದ್ವಿ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅಮ್ಮನ ಗುಡ್ಡ ಅಂತೀವಿ ನಾವು, ಕುಕ್ಕಡ್ದ ಅಮ್ಮನ ಗುಡ್ಡ.
ಅದು ಒಂಥರ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇಲ್ಲಿ ದೇವ್ರದ್ದು ಪವಾಡ ನಡೆಯುತ್ತೆ. ಪವಾಡ ಅಂದರೆ ಹಳೆಯ ಕಾಲದಿಂದನೂ ಇಲ್ಲಿ ಏನೋ ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ ನಾವೂ ಕೂಡ ಸಣ್ಣವರಿದ್ರಿಂದನೂ ಹೋಗ್ತಾಯಿದ್ದೀವಿ. ನಮ್ಮ ತಂದೆ ತಾಯಿನೂ ಕರ್ಕೊಂಡು ಹೋಗೋರು. ಈಗ ಮದುವೆ ಆದಮೇಲೂ ಕೂಡ ನಾವು ತವ್ರ ಮನೆಗೆ ಹೋದಾಗೆಲ್ಲ ಎಲ್ಲರೂ ಸೇರ್ಕೊಂಡಾಗ ಹೋಗ್ತೀವಿ. ಹೋಗಿ ಪೂಜೆ ಮಾಡಿಸೋದು, ಕೋಳಿ ಏನಾದ್ರು ಕೊಯ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಕಳೆದು ಬರೋ ಅಂಥದ್ದು. ಯಾವಾಗೂ ಹೋಗ್ತಾ ಇರ್ತೀವಿ. ಹಾಗೆ ಈ ಸರಿನೂ ಹೋದ್ವಿ. ರಜದಲ್ಲಿ ನಮ್ಮ ಮಾವನ ಮಕ್ಕಳು ಬಂದಿದ್ದರು, ನಾನು ಕೂಡ ಹೋಗಿದ್ದೆ. ಹಂಗಾಗಿ ಇದೇ ಒಂದು ಒಳ್ಳೆ ಟೈಮು. ಮತ್ತು ನಾವು ಈಗೆಲ್ಲ ಮನೆಗೆ ಹೋಗ್ಬಿಟ್ರೆ ನಮ್ಮ ಮನೆಗೆ ಸ್ಕೂಲೆಲ್ಲ ಶುರುವಾಯಿತು ಅಂದರೆ ಮತ್ತು ನಾವೆಲ್ಲೂ ಹೋಗೋಕ್ಕಾಗಲ್ಲ, ಏನೂ ಇಲ್ಲ ಅಂತೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಅಪ್ಪಾಜಿ, ನಮ್ಮಮ್ಮ, ನನ್ನ ತಂಗಿ, ನಮ್ಮ ಮಾವನ ಮಗ ಬರಲಿಲ್ಲ. ಅವರು ಕೆಲಸದಲ್ಲಿ ರಜೆ ಇರಲಿಲ್ಲ ಅವ್ರಿಗೆ ಅಂತೇಳಿ ಅವ್ರು ಬರಲಿಲ್ಲ. ಅಪ್ಪಾಜಿ ಅಮ್ಮಂಗೆ ಹುಷಾರಿಲ್ಲ, ಅವರೆಲ್ಲೂ ಬರೋಲ್ಲ. ಹಂಗಾಗಿ ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡಿ ಬಂದಿದ್ದು ಅಂತಾಯಿತು, ಬರೋದು ಅಂತಾಯಿತು. ನೋಡಿ, ಗ್ಯಾಸ್ ಇತ್ತು, ಆದರೂ ನಮ್ಮ ಮಾವನ ಮಗಳಿಗೆ ಒಲೆಯಲ್ಲಿ ಮಾಡ್ಬೇಕು ನಾನು ಅನ್ನೋ ಒಂದು ಆಸೆ. ಹಂಗಾಗಿ ಒಲೆ ಹಚ್ಕೊಂಡ್ಬಿಟ್ಟು ಕಬಾಬ್ ಮಾಡ್ತಾಯಿದ್ದಾಳೆ. ನೋಡಿ, ನಾವೆಲ್ಲ ಹಿಂಗೆ ಈ ಥರ ಮಲಗಿದ್ದೀವಿ. ನೋಡಿ, ನಮ್ಮ ಮಾವ ಮಲಗಿದ್ದಾರೆ. ಅವರು ಸ್ವಲ್ಪ ಕಪ್ಪಿದ್ದಾರೆ. ಹಂಗಾಗಿ ನಾನು ನಮ್ಮ ಮಾವಿಗೆ ಯಾವಾಗೂ ರೇಗಿಸ್ತಿರ್ತೀನಿ, ಕರ್ರಗಿದೆಯಾ ಹಂಗೆ ಹಿಂಗೆ ಅಂತ ರೇಗಿಸೋದು ಜಾಸ್ತಿ. ನಮ್ಮ ಮಾವ ಅದಕ್ಕೆ ಏನು ಮಾಡೋದವ್ವ, ನಾನು ಕಪ್ಪಾಗ್ಬಿಟ್ಬಿಟ್ಟೀನಿ ಅಂತ ಅವರೂ ಹಿಂಗೆ ತಮಾಷೆ ಮಾಡ್ತಿರ್ತಾರೆ. ಇವೆಲ್ಲ ನಡೀತಾ ಇರುತ್ತೆ, ತಮಾಷೆ ಮಾಡೋದು, ನಗ ಆಡೋದು, ಅವ್ರ ಕಾಲು ಎಳೆಯೋದು, ಇವ್ರ ಕಾಲು ಎಳೆಯೋದು, ಈ ಥರ ಎಲ್ಲ ನಡೀತಾ ಇರುತ್ತೆ. ಹಾಗೆ ನೋಡಿ, ಕೊನೆಗೆ ಅಡುಗೆ ಎಲ್ಲ ಆಯಿತು. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ಸೂಪರಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ, ಸಖತ್ತಾಗಿ ಅಡುಗೆ ಮಾಡ್ತಾರೆ. ಎಲ್ಲ ಅಡುಗೆ ಒಂದು ಕುರಿ ಅಡುಗೆನೂ ಅವರೇ ಮಾಡ್ತಾರೆ, ಒಂದು ಕೋಳಿ ಅಡುಗೆನೂ ಅವರೇ ಮಾಡ್ತಾರೆ. ಹಂಗಾಗಿ ನಾವು ಅವ್ರಿಗೆ ಬಿಟ್ಬಿಡ್ತೀವಿ. ಎಲ್ಲ ಅವ್ರಿಗೆ ಬಿಟ್ಕೊಟ್ಟು ನಾವು ಮಾಡಿದ್ದನ್ನು ತಿನ್ನೋದು ಅಷ್ಟೆ. ಅಷ್ಟೇ, ಖುಷಿಯಾಗಿ ತಿಂದ್ಕೊಂಡು ಉಣ್ಕೊಂಡು ನಗಾಡಿಕೊಂಡು ಬರೋ ಅಂಥದ್ದು, ಇನ್ನೇನಿಲ್ಲ. ನೋಡಿ, ನನ್ನ ತಮ್ಮನ ಮಗಳದೇ ಭಾರಿ ಕಾಮಿಡಿ. ನೋಡಿ ಯಾವ ರೀತಿ ಮುಖ ಇದು ಮಾಡ್ತಾಳೆ, ತಮಾಷೆ ಮಾಡೋದು ಆ ಥರ. ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನೂ ಸ್ವಲ್ಪ ಹೊತ್ತು ಕೂತಿರ್ಬೇಕು ಅಂತ ಆಸೆ ಇತ್ತು, ಆದರೆ ಮಳೆ ಯಾಕೋ ಮೋಡ ಆಗ್ತಾಯಿತ್ತು. ಮತ್ತು ಮಳೆಗೆ ಸಿಗಾಕೊಂಡ್ಬಿಟ್ರೆ ತುಂಬ ಕಷ್ಟ ಅಂಥೇಳಿ ಊಟ ಮಾಡಿಕೊಂಡು ಎಲ್ಲ ಬೇಗ ರೆಡಿಯಾಗಿ ಹೊರಟ್ವಿ ಅಂತ. ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಅಕೌಂಟು ಡಿಲೀಟ್ ಆಗಿದೆ, ಹಳೇದು. ನಾನೀಗ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋವಂಥದ್ದು ಸರಸ್ವತಿ ಕನ್ನಡ ಲಾಗ್ಸ್ ಅಂತ. ಅದನ್ನು ಈ ಹೊಸ ಅಕೌಂಟಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಆ ಚಾನಲಲ್ಲಿ ಸುಮಾರು ಸಬ್ಸ್ಕ್ರೈಬ್ ಆಗಿತ್ತು, ಎಲ್ಲ ಡಿಲೀಟ್ ಆಗಿ ಈಗ ಮತ್ತೆ ಹೊಸ್ದಾಗಿ ಮಾಡ್ಕೊಳಂಗಾಯಿತು. ಗೊತ್ತಿಲ್ಲ ಅದು ಯಾಕೆ ಹಿಂಗಾಯಿತು ಅಂತ. ನಾನು ತುಂಬ ಸರ್ಚ್ ಮಾಡಿದೆ, ಆಗಲಿಲ್ಲ. ಅದು ಮತ್ತೆ ಚಾನಲ್ ನಂಗೆ ತರೋಕ್ಕಾಗಲೇ ಇಲ್ಲ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ನನಗೆ ಯಾವಾಗೂ ಸಪೋರ್ಟ್ ಮಾಡ್ತಾಯಿರ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.